ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಸವಣ್ಣನವರ ಚಿಂತನೆಗಳ ತವರೂರು ಬಸವ ಕಲ್ಯಾಣದಲ್ಲೀಗ ಹಿಂದೂ ಸಮಾವೇಶ ಮತ್ತು ಬಸವ ತತ್ವದ ವಿಚಾರ ದೊಡ್ಡ ಮಟ್ಟದ ಚರ್ಚೆಯನ್ನ ಹುಟ್ಟುಹಾಕಿದೆ. ಜೂನ್ 28ರಂದು ನಿಗದಿಯಾಗಿದ್ದ ಬಸವಾದಿ ಶಿವಶರಣರ ಹಿಂದೂ ಸಮಾವೇಶಕ್ಕೆ ತಾಲೂಕು ಆಡಳಿತ ಸದ್ಯಕ್ಕೆ ಬ್ರೇಕ್ ಹಾಕಿದ್ದು ತೀವ್ರ ವಿವಾದವನ್ನ ಸೃಷ್ಟಿ ಮಾಡಿದೆ. ಆದರೆ ಆಯೋಜಕರು ಮಾತ್ರ ಯಾವುದೇ ಕಾರಣಕ್ಕೂ ಕಾರ್ಯಕ್ರಮ ನಡೆಸೇ ತೀರ್ತೀವಿ ಅಂತ ಪಟ್ಟು ಹಿಡಿದಿದ್ದಾರೆ. ಇದೇ ವಿಚಾರದಲ್ಲಿ ಈಗ ಹಗ್ಗ ಜಗ್ಗಾಟ ಆಗ್ತಾ ಇದೆ. ಏನಾಗ್ತಾ ಇದೆ ಆ ಕುರಿತ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ. ಐತಿಹಾಸಿಕ ಮಹತ್ವ ಹೊಂದಿರುವ ಬಸವ ಕಲ್ಯಾಣದಲ್ಲಿ ಜೂನ್ 28ರಂದು ಆಯೋಜಿಸಲಾಗಿದ್ದ ಬಸವಾದಿ ಶಿವಶರಣರ ಹಿಂದೂ ಸಮಾವೇಶಕ್ಕೆ ಕೊನೆ ಕ್ಷಣದಲ್ಲಿ ಆಡಳಿತ ಬ್ರೇಕ್ ಹಾಕಿದೆ. ನಗರದ ಅಕ್ಕಮಹಾದೇವಿ ಕಾಲೇಜು ಆವರಣದಲ್ಲಿ ಸಮಾವೇಶ ನಡೆಸೋಕೆ ಹಿಂದೂ ಮುಖಂಡ ಗುಂಡು ರೆಡ್ಡಿ ಕಮಲಾಪುರ ಜೂನ್ 5ರಂದು ಅನುಮತಿ ಕೋರಿದ್ರು. ಆದರೆ ಕಾರ್ಯಕ್ರಮದಿಂದ ಕಾನೂನು ಮತ್ತು ಸುವ್ಯವಸ್ಥೆಗೆ ಧಕ್ಕೆಯಾಗುವ ಸಾಧ್ಯತೆ ಇದೆ ಅಂತ ಪೊಲೀಸ್ ಇಲಾಖೆ ವರದಿ ಸಲ್ಲಿಸಿತ್ತು. ಈ ವರದಿಯ ಆಧಾರದ ಮೇಲೆ ತಹಶೀಲ್ದಾರ್ ಕಾರ್ಯಕ್ರಮಕ್ಕೆ ಅನುಮತಿ ನೀಡಲು ನಿರಾಕರಿಸಿ ಅಧಿಕೃತ ಆದೇಶ ಹೊರಡಿಸಿದ್ದಾರೆ. ಸಮಾವೇಶದ ಕೇಂದ್ರ ಬಿಂದುವಾಗಿದ್ದ ಕನ್ನೇರಿ ಶ್ರೀಗಳ ವಿರುದ್ಧ ಲಿಂಗಾಯತ ಮುಖಂಡರು ಮತ್ತು ವಿವಿಧ ಸಂಘಟನೆಗಳು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿವೆ. ಕನ್ನೇರಿ ಶ್ರೀಗಳು ಈ ಹಿಂದೆ ಬಸವಣ್ಣನವರನ್ನ ಬಸವ ತಾಲಿಬಾನಿ ಎಂದು ಕರೆದು ಅವಮಾನಿಸಿದ್ರು. ಲಿಂಗಾಯತ ಮಠಾಧೀಶರನ್ನ ನಿಂದಿಸಿದ್ದಾರೆ ಅನ್ನೋದು ಆಕ್ರೋಶಕ್ಕೆ ಕಾರಣವಾಗಿದೆ. ಜೂನ್ 28 ತಾರೀಕು ಬಸವಾದಿ ಶಿವಶರಣರ ಬೃಹತ್ ಹಿಂದೂ ಸಮಾವೇಶ ಪರವಾನಿಗೋಸ್ಕರ ನಾವು ಜಿಲ್ಲಾ ತಾಲೂಕಾ ದಂಡಾಧಿಕಾರಿ ಮನೆ ಬಸವಕಲ್ಯಾಣ ತಹಸೀಲ್ದಾರ್ ಅವರಿಗೆ ನಾವು ಪರ್ಮಿಷನ್ ಮನವಿ ಪತ್ರ ಕೊಟ್ಟಿದ್ದೀವಿ. ಆ ಮನವಿ ಪತ್ರದಲ್ಲಿ ನಾವು ಪೊಲೀಸ್ ಮಾಹಿತಿ ಕಳಿಸಿ ಬಂದೋಬಸ್ತ್ ಮಾಡ್ಬೇಕಂತ ಕೇಳಿದಾಗ ಆ ಪೊಲೀಸರು ಅದಕ್ಕೆ ಏನೋ ಗಲಾಟೆ ಆಗೋ ಚಾನ್ಸಸ್ ಇರ್ತದ ಅಂಥೇಳಿ ಹಿಂಬರ ಕೊಟ್ಟಾರಂತ ಅದೇ ರೆಫರೆನ್ಸ್ ಹಾಕಿ ನಮ್ಗೆ ತಹಶೀಲ್ದಾರ್ ಅವರು ನೀವು ಕಾರ್ಯಕ್ರಮ ಮಾಡ್ಲಿಕ್ಕೆ ಪರವಾನಿಗೆ ಕೊಡಬಾರ್ದು ಅಂತೇಳಿ ರಿಪ್ಲೈ ಮಾಹಿತಿ ಕೊಟ್ಟರು ನಿನ್ನೆ. ಇತ್ತ ಸಮಾವೇಶದ ಆಯೋಜಕರು ಮಾತ್ರ ಆಡಳಿತದ ನಿರ್ಧಾರವನ್ನ ಪ್ರಶ್ನಿಸಿದ್ದಾರೆ. ತಹಶೀಲ್ದಾರ್ ಅವರ ಆದೇಶ ಅಂತಿಮವಲ್ಲ. ಬಸವಣ್ಣನವರ ವಿಚಾರಧಾರೆ ಯಾರೊಬ್ಬರ ಸ್ವತ್ತು ಅಲ್ಲ. ರಾಜ್ಯದ ಇತರೆ ಭಾಗಗಳಲ್ಲಿ ಇದೇ ರೀತಿಯ ಸಮಾವೇಶಗಳು ನಡೆದಿವೆ. ಹಾಗಾಗಿ ಬಸವ ಕಲ್ಯಾಣದಲ್ಲೂ ಸಮಾವೇಶ ನಡೆಸಲಾಗುತ್ತೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕಾರ್ಯಾಲಯವನ್ನು ಉದ್ಘಾಟನೆ ಮಾಡತಕ್ಕಂಥ ಕಾರ್ಯಕ್ರಮಕ್ಕೆ ನಮ್ಮ ರಾಜೇಶ್ವರದ ಪೂಜ್ಯರು, ತ್ರಿಪುರಾಂತದ ಪೂಜ್ಯರು, ಮುಚ್ಚಳಂಬದ ಪೂಜ್ಯರು, ಶಿಂದನಕೇರದ ಪೂಜ್ಯರು, ಜೊತೆಯಲ್ಲಿ ಕೇವಲ 4 ಪೂಜ್ಯರಂತಲ್ಲ, ಜಿಲ್ಲೆಯ ಮಠಾಧೀಶರ ಒಕ್ಕೂಟದ ಸಂಪೂರ್ಣ ಎಲ್ಲ ಸಮೂಹ ಇದರಿಂದ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನಮ್ಮ ಗುಂಡು ರೆಡ್ಡಿಯವರು ಮೊದಲು ಮಾಡಿಕೊಂಡು ಅವ್ರದೆಲ್ಲ ಗೆಳೆಯರ ಬಳಗ ಕೊಟ್ಟಂಥ ಒಂದು 28ನೇ ತಾರೀಕಿನ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಒಂದು ಕಾರ್ಯಾಲಯ ಉದ್ಘಾಟನೆಗೆ ಎಂದು ಆಹ್ವಾನಿಸಿದ್ದಾರೆ. ಒಂದೆಡೆ ಆಡಳಿತದ ನಿರ್ಬಂಧ, ಮತ್ತೊಂದೆಡೆ ಕಾರ್ಯಕ್ರಮ ನಡೆಸಿಯೇ ತೀರ್ತೀವಿ ಅನ್ನೋದು ಆಯೋಜಕರ ಹಠ. ಹೀಗಾಗಿ ಜೂನ್ 28ರಂದು ಬಸವ ಕಲ್ಯಾಣದಲ್ಲಿ ಬೆಳವಣಿಗೆಗಳು ಯಾವ ದಿಕ್ಕು ಪಡೆದುಕೊಳ್ಳಲಿವೆ ಎಂಬುದು ಕುತೂಹಲಕ್ಕೆ ಕಾರಣವಾಗಿದೆ. ಶಿವು ಮಠಪತಿ, ಗ್ಯಾರಂಟಿ ನ್ಯೂಸ್, ಬೀದರ್.